ಬೇಬಿ ಸಾರಿ ಬೇಬಿ. ಪ್ಲೀಸ್ ಹರಿ, ಏನು ಮಾತಾಡಬೇಡ. ಪ್ಲೀಸ್ ನೀನು ಹೀಗಿದ್ರೆ ನನಗೆ ಏನು ಮಾಡಬೇಕು ಅಂತಲೇ ತೋಚಲ್ಲ. ಸಾರಿ ಬೇಬಿ, ವೆರಿ ಸಾರಿ. ಮಾತಾಡಿಸ್ದೇ ಇರಬೇಡ ಪ್ಲೀಸ್. ನೀನು ಈ ಥರ ಮಾಡ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹರಿ. ಬಾಯ್ ತಪ್ಪೇನೋ ನೋಡ್ತು, ಸಾರಿ ಪ್ಲೀಸ್. ಹೌದು, ಬಾಯ್ ತಪ್ಪ ಎಲ್ಲ ಬರೋದು, ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಈಗ ಬಂದು ಸಾರಿ ಕೇಳ್ತಿದ್ಯಾ. ಹೇಳಿದ್ಯಲ್ಲ ಆಗಲೇ ನಾನು ಬೇರೆಯವ್ರನ್ನ ಮದುವೆ ಆಗಬೇಕಾಗಿತ್ತು ಅಂತ. ಈಗ ಬಂದು ಯಾಕೆ ಖುಷಿ ಮಾಡ್ತಿದ್ಯಾ ಹರಿ? ಪ್ಲೀಸ್. ಹೇಳಿದ್ನಲ್ಲ, ಆಯಿತು ಸಾರಿ. ಮನುಷ್ಯ ತಪ್ಪು ಮಾಡೋದು ಸಹಜ, ಆದರೆ ಪದೇ ಪದೇ ಸಾರಿ ಕೇಳೋ ಥರ ನಡ್ಕೊಳ್ಬಾರ್ದು. ನಾನು ಎಷ್ಟು ಸಲ ಹೇಳಿದ್ರು ನೀನಂತೂ ಬುದ್ಧಿ ಕಲಿಲ್ಲ ಅನ್ಸುತ್ತೆ. ನೀ ಯಾವಾಗ ಜವಾಬ್ದಾರಿಯಿಂದ ಮಾತಾಡ್ತೀಯ, ಯಾವಾಗ ಜವಾಬ್ದಾರಿನ ನಡ್ಕೊಳ್ತೀಯ? ನೀನಂತವ್ರಿಗೆಲ್ಲ ಯಾಕೆ ಹೆಂಡತಿ ಮಕ್ಕಳೆಲ್ಲ? ಪ್ಲೀಸ್ ಹಾಗಲ್ಲ. ಇನ್ನು ಬಿಟ್ಟರೆ ಯಾರಿದೆ ಹೇಳು? ನನ್ನ ಕಷ್ಟ ಸುಖಕ್ಕೆ ನೀನೇ ತಾನೇ ಆಗೋಳು. ಬಾಯ್ ತಪ್ಪು ಬಂದ್ಬಿಡ್ತು ನೋಡಿ. ನೀನು ಮಾತಾಡ್ತೀನಿ ಹೀಗೆಲ್ಲ ಇದ್ರೆ ನನಗೆ ಅನಾಥ ಭಾವ ಕಾಡುತ್ತೆ. ಸಾರಿ ಪ್ಲೀಸ್. ನೋಡು ಅವಿ, ಮಾತ್ಮೇಲೆ ಮನೆ ಕಟ್ಟಕ್ಕಾಗಲ್ಲ. ಜೀವನ ತುಂಬಾ ದೊಡ್ಡದು. ನಾವೇ ಇದ್ದಿದ್ರೆ ಏನು ಅಂತ ಅನ್ಕೋಬೋದಾಗಿತ್ತು. ಆದ್ರೆ ನಂಬ್ಕೊಂಡು ಪುಟ್ಟ ಮಗು ಬರ್ತಾ ಇದೆ. ಈಗಲೂ ಈ ಥರ ಬೇಜವಾಬ್ದಾರಿ ನಡ್ಕೊಂಡ್ರೆ ಜೀವನ ನಡ್ಸೋಕ್ಕೆ ತುಂಬಾ ಕಷ್ಟ ಆಗತ್ತೆ ಹರಿ. ನಾನು ನಂಬ್ಕೊಂಡು 2 ಜೀವ ಇದೀವಿ, ಅರ್ಥ ಮಾಡ್ಕೋ ಪ್ಲೀಸ್. ಸಾರಿ ಸಾರಿ. ಸರ್, ಒಂದು ಸಮಸ್ಯೆ ಶುರುವಾಗಿದೆ ಸರ್. ಏನ್ರಿ ಅದು ಸಮಸ್ಯೆ? ಅದು ನಮ್ಮ ಅಮ್ಮ ಅವ್ರ ಅಪ್ಪನ ಆಸ್ತಿ ಕೇಳಿದ್ದಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ ಸರ್. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನಿಮ್ಮ ಹತ್ರ ಬಂದ್ವಿ. ಅಯ್ಯ, ಅವ್ರ ಆಸ್ತಿನ ಕೇಳೋದ್ರಲ್ಲಿ ತಪ್ಪೇನ್ರಿ ಇದೆ? ನೀವು ಅವ್ರಿಗೆ ಬುದ್ಧಿ ಹೇಳಬೇಕಾಗಿತ್ತು. ಸರ್, ಅವರು ನಮ್ಮ ಮಾತು ಕೇಳೋ ಪರಿಸ್ಥಿತಿಯಲ್ಲಿಲ್ಲ ಸರ್. ನಾವು ಹೀಗೆಲ್ಲ ಮಾಡಿದ್ದೀವಿ ಅಂತ ಅವ್ರಿಗೆ ನಮ್ಮ ಮೇಲೆ ಬಹಳ ಕೋಪ ಇದೆ. ಈಗ ಈ ಕೇಸ್ ಹಾಕಿರೋದ್ರಿಂದ ನಮಗೇನು ತೊಂದರೆ ಇಲ್ಲ ಅಲ್ವಾ? ಆ ಥರದ್ದೇನಿಲ್ಲ ರೀ. ಇನ್ನೊಂದು ಸಲ ನೀವು ನಿಮ್ಮ ತಾಯಿನ ಕನ್ವಿನ್ಸ್ ಮಾಡಬೇಕಾಗಿತ್ತು. ಇಷ್ಟು ಆಸ್ತಿನ ಸಂಪಾದನೆ ಮಾಡೋದು ಈಸಿ ಅಲ್ಲ ರೀ. ದುಡ್ಡೇನು ಸುಮ್ಮನೆ ಬರುತ್ತಾ? ಈ ಆಸ್ತಿ ಮೇಲೆ ನಿಮಗೆ ಸಂಪೂರ್ಣವಾದ ಹಕ್ಕಿದೆ ಅಂದಮೇಲೆ ನೀವು ಅದನ್ನು ಪಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಸರ್, ಅವ್ರ ಹತ್ರ ಈ ವಿಷಯ ಮಾತಾಡೋಕ್ಕಾಗಲ್ಲ ಸರ್. ಬೇರೆ ಏನಾದರೂ ದಾರಿ ಇದ್ರೆ ಹೇಳಿ ಸರ್. ಕಣ್ಣು ಮುಂದೆ ಕಾಣಿಸ್ತಿರೋ ಲಕ್ಷ್ಮಿನ ಬಿಡೋದಕ್ಕೆ ಮನಸ್ಸು ಒಪ್ತಿಲ್ಲ ಸರ್. ನೋಡ್ರಿ, ಈಗಾಗಲೇ ನಾವು ನಿಮ್ಮ ಮಾವನಿಗೆ ನೋಟಿಸ್ ಕಳಿಸಿರೋದ್ರಿಂದ ನಿಮ್ಮ ಮಾವ ನಿಮ್ಮನ್ನು ಕರೆದು ಆಸ್ತಿ ಡಿವೈಡ್ ಮಾಡಿ ನಿಮ್ಮ ಪಾಲು ನಿಮಗೆ ಕೊಡಬೇಕಾಗಿತ್ತು. ಆದರೆ ಆತ ಆ ರೀತಿ ಮಾಡದೇ ಇರೋದು ನೋಡಿದ್ರೆ ಆತ ನಮ್ಮ ನೋಟಿಸ್ಗೆ ಯಾವುದೇ ರೀತಿ ಭಯ ಪಟ್ಟಿಲ್ಲ ಅಂತ ಅನಿಸ್ತಾ ಇದೆ. ನೋಡಿ, ಆದಷ್ಟು ಬೇಗ ನಾವು ಕೋರ್ಟ್ಗೆ ಹೋಗಿ ಪ್ರೊಸೀಜರ್ ಶುರು ಮಾಡಿಬಿಡೋಣ. ನೀವು ನಿಮ್ಮ ಪಾಲು ಸಿಗುತ್ತೆ. ಅದೇ ಸರ್, ಇದರಿಂದ ನಮಗೇನು ತೊಂದರೆ ಆಗಲ್ವಾ ಅಂತ. ಏನ್ರಿ ಇವ್ರು ಇಷ್ಟೊಂದು ಭಯ ಪಡ್ತಾ ಇದ್ದಾರೆ? ಸರ್, ಅವನು ಸ್ವಲ್ಪ ಹಾಗೆ ಸರ್. ನೀವೇನು ತಲೆ ಕೆಡಿಸ್ಕೊಬೇಡಿ ಸರ್, ನಾನಿದ್ದೀನಿ, ಮುಂದುವರ್ಸಿ ಸರ್. ನೋಡಿ, ನಾನು ಒಂದು ಸಲ ಕೋರ್ಟಲ್ಲಿ ಕೇಸ್ ತಗೊಂಡ ಮೇಲೆ ನನ್ನ ಫೀಸು, ಕೋರ್ಟ್ ಫೀಸು, ಆ ಫೀಸು, ಓಡಾಡ ಬರೋ ಖರ್ಚು ಎಲ್ಲ ಸೇರಿ 5 ಲಕ್ಷ ರೂಪಾಯಿ ಆಗುತ್ತೆ. ಸರ್, 5 ಲಕ್ಷನಾ? ಹೌದ್ರಿ. ನೋಡಿ, ಈ ಕೇಸ್ ಏನಾದರೂ ಸುಲಭ ಮುಗಿಯೋದಾದರೆ ನಾನು ಹೇಳಿರೋ ಫೀಸಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಆದರೆ ಈ ಕೇಸು ಆ ರೀತಿ ಕಾಣಿಸ್ತಾ ಇಲ್ವಲ್ಲ. ಈಗ ನಾನು ನಿಮ್ಗೆ ಹೇಳಿರೋ ಫೀಸಲ್ಲಿ
ನೀವೇನಾದ್ರು ಸ್ವಲ್ಪ ಅಡ್ವಾನ್ಸ್ ಕೊಟ್ಬಿಟ್ರೆ ಸಾಕು, ನಾನು ಕೋರ್ಟಲ್ಲಿ ಪ್ರೊಸೀಜರ್ ಶುರು ಮಾಡಿಬಿಡ್ತೀನಿ. ಅಲ್ಲ ಸರ್ 5 ಸರಿ ಸರ್, ನಾವು ಹೋಗಿ ಅರೇಂಜ್ ಮಾಡ್ಕೊಂಡು ಬರ್ತೀವಿ ಸರ್. ನೋಡಿ, ನೀವು ಆದಷ್ಟು ಬೇಗ ಬರಬೇಕು. ಸ್ವಲ್ಪ ಏನಾದರೂ ಡಿಲೇ ಮಾಡಿದ್ರೆ ಕೈಗೆ ಬಂತು ಬಾಯಿಗೆ ಬರದೇ ಇದ್ದಾಗ ಆಗುತ್ತೆ. ಇಲ್ಲ ಸರ್, ನಾವು ಆದಷ್ಟು ಬೇಗ ಅರೇಂಜ್ ಮಾಡ್ಕೊಂಡು ಬರ್ತೀವಿ. ಹಾಂ, ಬಾರ ಅಲ್ಲ, ಬರ್ತೀವಿ ಸರ್, ಬರ ಬರ್ತೀವಿ. ಸರಿ. ಇಲ್ಲ ವಿಶ್ವ, ನಾನೊಬ್ಳೆ ಅಲ್ಲ, ಪ್ರಪಂಚದಲ್ಲಿ ಎಷ್ಟೋ ಹೆಣ್ಮಕ್ಳು ಇದನ್ನ ಅನುಭವಿಸ್ತಾ ಇರ್ತಾರೆ. ಅವ್ರಿಗೇನೇ ಕಷ್ಟ ಬಂದ್ರು, ಎಷ್ಟೇ ನೋವಾದ್ರು ತಂದೆ ತಾಯಿಗೆ ಹೇಳ್ಕೊಂಡ್ರೆ ಅವ್ರಿಗೆ ಎಲ್ಲಿ ನೋವಾಗ್ಬಿಡುತ್ತೋ ಅಂತ ಎಲ್ಲ ಮನಸ್ಸಿನಲ್ಲೇ ಇಟ್ಕೊಂಡು ಒದ್ದಾಡ್ತಾ ಇರ್ತಾರೆ. ಅದನ್ನ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದೆ ಹೇಳಕ್ಕಾಗ್ದೆ. ಅಪ್ಪ, ಆ ಥರ ಕಷ್ಟ ಯಾವ ಶತ್ರುಗೂ ಬರಬಾರ್ದು. ಇಷ್ಟೊಂದೆಲ್ಲ ನೋವು ಅನುಭವಿಸ್ತಾ ಇದ್ರು ನಗ್ನಗ್ತಾ ಹೇಗಿದ್ಯಾ ಜನ? ಆದರೂ ನೀನು ನಿಮ್ಮಪ್ಪ ಅಮ್ಮನಿಗೆ ವಿಷಯ ಹೇಳಬೇಕಿತ್ತು, ಹೇಳ್ದೆ ತಪ್ಪು ಮಾಡಿಬಿಟ್ಟ. ಏನು ಅಂತ ಹೇಳಲಿ? ಅವ್ರಿಗೆ ಎಷ್ಟು ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದಾರೆ. ಇದೆಲ್ಲ ಗೊತ್ತಾದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನೀನೇ ಯೋಚನೆ ಮಾಡು. ನೀನು ಇಷ್ಟೊಂದೆಲ್ಲ ಕಷ್ಟ ಅನುಭವಿಸೋದನ್ನ ಕೇಳ್ತಿದ್ರೆ ನನಗೆ ಹಿಂಸೆ ಆಗ್ತಿದೆ ಜನ. ನೀನು ಎಲ್ರ ಜೊತೆ ನಗ್ನಗ್ತಾ ಮಾತಾಡ್ತಿದ್ದೆ, ಹಕ್ಕಿಯಾಗಿ ಹಾರಾಡ್ತಿದ್ದೆ, ಲವಲವಿಕೆಯಿಂದ ಇದ್ದೆ. ಆದರೆ ಈಗ ಪಂಜದ ಗಿಳಿ ಆಗ್ಬಿಟ್ಟಿಲ್ಲ ಜನ. ನನಗಿದೆಲ್ಲ ಅನುಭವಿಸಿದ್ಮೇಲೆ ಏನು ಅರ್ಥ ಆಗಿರೋದು ಗೊತ್ತಾ? ಜೀವನ ಅಂದರೆ ಇಷ್ಟೆ, ನಾವೇನು ಅನ್ಕೊಳ್ತೀವಿ ಅದು ಯಾವುದೂ ಆಗಲ್ಲ. ನಮ್ಮ ಹಣೆಯಲ್ಲಿ ಏನು ಬರ್ತಿರುತ್ತೆ ಅಷ್ಟೇ ಆಗೋದು. ಹೇಗೆ ಬರುತ್ತೆ ಹಾಗೆ ಸ್ವೀಕರಿಸ್ಬೇಕಷ್ಟೆ.